ಅಣು ಅಣುವ ಅಳೆಯುವ ಕಣವಲ್ಲವೇ ನೀನು. ಅಣು ಅಣುವ ಅಳೆಯುವ ಕಣವಲ್ಲವೇ ನೀನು. ಭಣ ಭಣ ಗುಟ್ಟುವೆಡೆ ಭೂತ ಬಿಡಿಸುವೆಯ. ಅಣು ಅಣುವ ಅಳೆಯುವ ಕಣವಲ್ಲವೇ ನೀನು. ಭಣ ಭಣ ಗುಟ್ಟುವೆಡೆ ಭೂತ ಬಿಡಿಸುವೆಯ. ಅಣು ಅಣುವ ಅಳೆಯುವ ಕಣವಲ್ಲವೇ ಅಣು ಅಣುವು ಪೂರ್ಣವೆಲೆ ದೇವಗುಣ ಸಾಮರ್ಥ್ಯ. ಅಣು ಅಣುವು ಪೂರ್ಣವೆಲೆ ದೇವಗುಣ ಸಾಮರ್ಥ್ಯ. ಕಣ ಕಣದಿ ನೀ ಕಾಣೋ ನಿತ್ಯ ಸತ್ಯ. ಅಣು ಅಣುವು ಪೂರ್ಣವೆಲೆ ದೇವಗುಣ ಸಾಮರ್ಥ್ಯ. ಕಣ ಕಣದಿ ನೀ ಕಾಣೋ ನಿತ್ಯ ಸತ್ಯ. ದೇವನೆಂಬುದೇ ಬೆಳಕು, ದೇವನೆಂಬುದೇ ಬೆಳಕು, ಕಾಲನೆಂಬುದೇ ಕತ್ತಲೆ. ದೇವನೆಂಬುದೇ ಬೆಳಕು, ಕಾಲನೆಂಬುದೇ ಕತ್ತಲೆ. ಭಾವವಿಲ್ಲದ ಮನವು ಅದು ಬರಿಯ ಬೆತ್ತಲೆ. ಭಾವವಿಲ್ಲದ ಮನವು ಅದು ಬರಿಯ ಬೆತ್ತಲೆ. ಅಣು ಅಣುವ ಅಳೆಯುವ ಕಣವಲ್ಲವೇ ನೀನು. ಭಾವ ಜೋಡಿಸಿ ನೋಡು ದೇವ ಕಾಯುವ ಪಾಡು. ಭಾವ ಜೋಡಿಸಿ ನೋಡು ದೇವ ಕಾಯುವ ಪಾಡು. ಜೀವನೆಲೆ ಕೌಶಿಕದ, ಜೀವನೆಲೆ ಕೌಶಿಕದ ಕೇಶವನ ಹಾಡು. ಭಾವ ಜೋಡಿಸಿ ನೋಡು ದೇವ ಕಾಯುವ ನಾಡು. ಜೀವನೆಲೆ ಕೌಶಿಕದ ಕೇಶವನ ಹಾಡು. ಅಣು ಅಣುವು ಅಳೆಯುವ ಕಣವಲ್ಲವೇ ನೀನು. ಭಣ ಭಣ ಗುಟ್ಟುವೆಡೆ ಭೂತ ಬಿಡಿಸುವೆಯ. ಅಣು ಅಣುವ ಅಳೆಯುವ ಕಣವಲ್ಲವೇ ನೀನು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯಃ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ. ಭಕ್ತಿಂ ಮಯಿ ಪರಾಂ ಕೃತ್ವ ಮಾಮೇ ವೈಷ್ಯತ್ಯ ಸಂಶಯಃ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ. ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಗೀತಾ ಜ್ಞಾನ ಅಭ್ಯಾಸದ 15ನೇ ಅಧ್ಯಾಯವಾದ ಪುರುಷೋತ್ತಮ ಯೋಗವನ್ನು ನೋಡುತ್ತಾ ವ್ಯವಸ್ಥಾತ್ಮಕವಾಗಿ ಈ ವಿಶ್ವವನ್ನು ತಿಳಿಯುವುದಕ್ಕೋಸ್ಕರವಾಗಿ ಭಗವದ್ಗೀತೆಯ ಆದಿ 2ನೇ ಅಧ್ಯಾಯ ಸಾಂಖ್ಯಯೋಗವನ್ನು ಆರಂಭಿಸಿ ವ್ಯವಸ್ಥಾತ್ಮಕವಾಗಿ
ವ್ಯಷ್ಟಿ ರೂಪದಲ್ಲಿ ಒಬ್ಬ ವ್ಯಕ್ತಿಯಾಗಿ ಅಂತರಂಗದ ರಚನೆಗಳನ್ನು ತಿಳಿದುಕೊಂಡು ಅದು ಸಮಷ್ಟಿಗೆ ಹೇಗೆ ಸುವ್ಯವಸ್ಥಿತವಾಗಿ ಹೊಂದಾಣಿಕೆ ಮಾಡಲ್ಪಟ್ಟಿದೆ, ಜೋಡಿಸಲ್ಪಟ್ಟಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು 3ನೇ ಅಧ್ಯಾಯವಾದ ಕರ್ಮಯೋಗವನ್ನು ಪ್ರವೇಶ ಮಾಡಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನೆಂಬ ಮಾನವನನ್ನು ನೆವವನ್ನಾಗಿ ಇಟ್ಟುಕೊಂಡು ನಿಮಿತ್ತ ಮಾತ್ರಕ್ಕೆ ಈ ಬ್ರಹ್ಮವಿದ್ಯೆಯ ಮತ್ತು ಯೋಗಶಾಸ್ತ್ರದ ಜ್ಞಾನವನ್ನು ಸಂಪೂರ್ಣವಾಗಿ ಕರುಣಿಸಿದಂಥವನು, ಮಹಾನುಭಾವನು, ಮಹನೀಯನು. ಅರ್ಜುನನಿಗೆ ಯುದ್ಧ ಕರ್ಮದಲ್ಲಿ ತೊಡಗುವುದಕ್ಕೆ ಮತ್ತೆ ಉತ್ತೇಜನವನ್ನು ಕೊಡುತ್ತಾ ಅವನ ದೌರ್ಬಲ್ಯವನ್ನು, ಮನಸ್ಸಿನ ದೌರ್ಬಲ್ಯವನ್ನು ಹೋಗಲಾಡಿಸಿ ಕರ್ಮಯೋಗವನ್ನು ವಿವರವಾಗಿ ತಿಳಿಸಲು ಉದ್ಯುಕ್ತನಾಗಿದ್ದಾನೆ. ನೋಡಿ, ನಾವು ಭಗವದ್ಗೀತೆಯನ್ನು ವಿವರಣಾತ್ಮಕವಾಗಿ, ವಿಶ್ಲೇಷಣಾತ್ಮಕವಾಗಿ ನೋಡುತ್ತಲಿದ್ದೇವೆ. ಈಗ ಕಲಿಯುಗ ಆರಂಭವಾಗಿ 5100 ವರ್ಷಗಳು ಕಳೆದು ಹೋಗಿದೆ. ಅದಕ್ಕೆ ಹಿಂದೆ ದ್ವಾಪರ ಯುಗವು 8 ಲಕ್ಷ ವರ್ಷಗಳು ನಡೆದೆವು. ಕಲಿಯುಗವು 4,32,000 ವರ್ಷಗಳು ಉಂಟು. ದ್ವಾಪರ ಯುಗಕ್ಕೆ ಹಿಂದೆ 12 ಲಕ್ಷ ವರ್ಷಗಳು ತ್ರೇತಾಯುಗವಿತ್ತು. ಈ ಕಾಲಮಾನದ ಗಣನೆಯನ್ನು ಸರಿಸುಮಾರು 42 ಲಕ್ಷ ವರ್ಷಗಳಿಂದ ಮಾಡುತ್ತಾ ಬಂದಿರುವಂತಹ ಗಣನೆಯನ್ನು ಸರಿಯಾದ ರೀತಿಯಲ್ಲಿ, ಸಮ್ಯಕ್ ರೀತಿಯಲ್ಲಿ ಮಾಡುತ್ತಾ ಬಂದಿರುವಂತಹ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯ ಬಗ್ಗೆ ನಮಗೆ ಪೂರ್ಣ ಜ್ಞಾನವಿಲ್ಲದಿದ್ದ ಕಾರಣದಿಂದ ಈಗ ಕೇವಲ 500 ವರ್ಷಗಳ ಹಿಂದಿನಿಂದ ಬಂದಿರುವಂತಹ ಜನಾಂಗಗಳು ಇದು ವ್ಯವಸ್ಥೆಯೇ ಅಲ್ಲ, ಇದು ವ್ಯವಸ್ಥಾತ್ಮಕವಾಗಿ ನಡೆದುಕೊಂಡು ಬಂದೇ ಇಲ್ಲ, 500 ವರ್ಷಗಳ ಹಿಂದಿನವರೆಲ್ಲರೂ ಪೇಗನ್ ಸಂಸ್ಕೃತಿಯವರು. ಪೇಗನ್ ಸಂಸ್ಕೃತಿಯನ್ನು ನಾಶ ಮಾಡಿ ಇಂದಿನ ಸಂಸ್ಕೃತಿಯನ್ನು ನಾವು ನೆಲೆಯೂರಿಸಬೇಕೆಂಬ ದುರ್ಬುದ್ಧಿ, ದುರುದ್ದೇಶಗಳಿಂದ ಹೀಗೆ 500 ವರ್ಷಗಳಿಂದ ಅಷ್ಟೇ ಭೂಮಂಡಲವು ಜೀವರಾಶಿಗಳಿಗೆ ಆಧಾರವಾಗಿದೆ ಎಂಬಂತೆ ಪ್ರತಿಬಿಂಬಿಸುತ್ತಿದ್ದಾರೆ. ಶ್ರೀಕೃಷ್ಣನು 16, 17ನೇ ಅಧ್ಯಾಯಗಳಲ್ಲಿ ತಿಳಿಸುವಂತೆ ಆಸುರೀ ಗುಣ ಸಂಪತ್ತುಳ್ಳವರು, ದೈವೀ ಗುಣ ಸಂಪತ್ತುಳ್ಳವರು ಎಂಬುದಾಗಿ ಹೀಗೆ 8,000 ವರ್ಷಗಳ ಹಿಂದೆಯೇ ಸಾಮಾಜಿಕ ವ್ಯವಸ್ಥೆಯನ್ನಾಗಲಿ, ಜನಾಂಗೀಯ ವ್ಯವಸ್ಥೆಯನ್ನಾಗಲಿ ಕೃಷ್ಣನು ಎಲ್ಲವನ್ನೂ ತಿಳಿಸಿಬಿಟ್ಟಿದ್ದಾನೆ. ಆಗಿನ ಸಮಾಜದಲ್ಲಿ ಕೌಟುಂಬಿಕ ವ್ಯವಸ್ಥೆ ಮತ್ತು ಸಮುದಾಯದ ವ್ಯವಸ್ಥೆಗಳೇ ಹಾಸುಹೊಕ್ಕಾಗಿ ನಡೆದುಕೊಂಡು ಬಂದಂತಹ ಸಂಸ್ಕೃತಿ. ನಾವು ಕಾಲಮಾನದಿಂದ ಅಳೆಯಲು ಆರಂಭ ಮಾಡಿದರೆ ಹಲವಾರು ಕಾಲಘಟ್ಟಗಳನ್ನು, ಲಕ್ಷಾಂತರ ವರ್ಷಗಳಿಂದ ಈ ಸಂಸ್ಕೃತಿ ನೋಡಿಕೊಂಡು ಬಂದಿದೆ.
ಇಂದಿನಿಂದ ಹಿಂದಿನವರೆಗೆ ಹೋಗಲಾರಂಭಿಸಿದರೂ ಭಾಷೆಯೇ ಮೂಲವಾದಂತಹ, ಸಂಸ್ಕೃತಿಗೆ ಆಧಾರವಾಗಿರುವಂತಹ ಸಾಕ್ಷಿ. ಆ ರೀತಿ ನೋಡಿದರೂ ಭಾರತವರ್ಷದಲ್ಲಿ, ಭರತಖಂಡದಲ್ಲಿ ಸಂಸ್ಕೃತ ಭಾಷೆಯೇ, ಸಂಸ್ಕೃತವೆಂದರೆ ಸಮ್ಯಕ್ ಕೃತಮಿತಿ, ಸರಿಯಾದ ರೀತಿಯಲ್ಲಿ ಮಾಡಲ್ಪಟ್ಟ ಉಂಟಾಗಿರುವಂತಹ ಭಾಷೆ. ಅದಕ್ಕೆ 10,000 ವರ್ಷಗಳ ಇತಿಹಾಸವಿದೆ. ವೇದ ಕಾಲದಿಂದಲೂ ಬಂದಿರುವಂತಹ ಈ ಸಂಸ್ಕೃತ ಭಾಷೆ ವೇದಗಳಿಗೆ ಹಿಂದಕ್ಕೆ ಲಕ್ಷಾಂತರ ವರ್ಷಗಳ ಹಿಂದೆಗೆ ದೇವನಾಗರಿ ಭಾಷೆಯೆಂದೆನಿಸಿಕೊಂಡಿತ್ತು. ಅಂದಿನಿಂದ ಇಂದಿನವರೆಗೂ ದೇವನಾಗರಿ ಭಾಷೆಯಾಗಿರುವಂತಹ ಸಂಸ್ಕೃತ ಇನ್ನೂ ಜೀವಂತವಾಗಿಯೇ ಇದೆ. ಅದರ ಆಧಾರದ ಮೇಲೆ, ಭಾಷೆಯ ಸಾಕ್ಷಿಯ ಮೇಲೆ ನಮ್ಮ ಸಂಸ್ಕೃತಿ 10,000 ವರ್ಷಗಳ ಹಳೆಯದು. ವ್ಯವಸ್ಥೆಯೊಳಗೆ ಭಾಷೆಯೇ ಮುಖ್ಯವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ಈಗ 500 ವರ್ಷಗಳ ಹಿಂದೆ ಉಂಟಾಗಿರುವಂತಹ ಪಾಶ್ಚಾತ್ಯ ಭಾಷೆಗಳೆಲ್ಲವೂ ತಮ್ಮ ಸಂಸ್ಕೃತಿಯನ್ನೇ ಆದಿ ಸಂಸ್ಕೃತಿ ಎಂಬುದಾಗಿ ಬಣ್ಣಿಸುತ್ತದೆ. ಇದನ್ನು ಕೃಷ್ಣನು ಅಂದೇ ಹೇಳಿಬಿಟ್ಟಿದ್ದಾನೆ. ಆಸುರಿ ಗುಣಗಳುಳ್ಳಂಥವರು ರಾಮಾಯಣದ ಕಾಲದಿಂದಲೂ ಭೂಮಂಡಲದಲ್ಲಿ ಜನಿಸಿ ಉಳಿದು ಅಳಿದು ಹೋಗಿದ್ದಾರೆ. ರಾವಣಾದಿ ಆಸುರಿ ಗುಣ ಸಂತತಿಗಳು ಹೇರಳವಾಗಿ ಬೆಳೆಯುತ್ತಲೇ ಇದೆ. ಭಾರತ ವರ್ಷದಲ್ಲಷ್ಟೇ, ಭರತಖಂಡದಲ್ಲಷ್ಟೇ ಮನುವಿನ ಉದಯದಿಂದ ಆರಂಭವಾದಂತಹ ಈ ಮಾನವ ಜನಾಂಗ ಆಸುರಿ ಗುಣವುಳ್ಳ ಜನಗಳನ್ನು ಮನುವಿನ ಕಾಲದಿಂದಲೇ ನೋಡಲಾರಂಭಿಸಿದ್ದಾರೆ. ಭರತ ವರ್ಷದಲ್ಲಿ ಅವರಿಗೆ ಸ್ಥಾನವೇ ಉಳಿಯದಾದಾಗ ಸಾಗರಗಳಾಚೆ, 7 ಸಾಗರಗಳಾಚೆ ಅವರುಗಳನ್ನು ಹೊರಹಾಕಿದರೆಂಬುದು ರಾಮಾಯಣದಲ್ಲಿಯೇ ಇದೆ. ವಿಶ್ವಾಮಿತ್ರರ ಯಜ್ಞ ರಕ್ಷಣೆಗಾಗಿ ಬಂದಂತಹ ರಾಮಚಂದ್ರ ಲಕ್ಷ್ಮಣರು ಮಾರೀಚ ಸುಬಾಹು ರಾಕ್ಷಸರನ್ನು 7 ಸಾಗರದ ಆಚೆಗೆ ಹೊತ್ತು ಒಯ್ಯುತ್ತಾನೆ. ಸುಬಾಹು ಮರಣವನ್ನು ಹೊಂದಿದರೆ ಮಾರೀಚನು 7 ಸಾಗರದಾಚೆ ಹೋಗಿ ಬೀಳುತ್ತಾನೆ. ಹೀಗೆ ಭರತಖಂಡದಿಂದ ಹೊರಗೆ ಜೀವವನ್ನು ಉಳಿಸಿಕೊಂಡು ಬೆಳೆಸಿದ ಸಂತತಿಗಳು ಭಾರತ ದೇಶೇತರಗಳಲ್ಲಿ ಬೆಳೆಯಲಾರಂಭಿಸಿ ಕೇವಲ 2,000 ವರ್ಷಗಳಾಗಿದೆ. 2,000 ವರ್ಷಗಳ ಹಿಂದೆ ಆರಂಭವಾದಂತಹ ಆಸುರಿ ಗುಣ ಸಂತತಿಗಳು ವಿಶ್ವದಾದ್ಯಂತ ತುಂಬಿಕೊಂಡಿದೆ. ದೈವೀ ಗುಣ ಸಂಪತ್ತು ಲಕ್ಷಾಂತರ ವರ್ಷಗಳ ಆದಿ ಮೂಲನಾದ ಮಹಾವಿಷ್ಣುವಿನಿಂದ ನಡೆದುಕೊಂಡು ಬಂದಿದೆ. ಈ ರೀತಿ ವ್ಯವಸ್ಥೆಯನ್ನು, ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ದ್ವಾಪರ ಯುಗದ ಮಹಾಭಾರತದ ಯುದ್ಧರಂಗದಲ್ಲಿ ಅರ್ಜುನನನ್ನು ನೆವವನ್ನಾಗಿಟ್ಟುಕೊಂಡು ಹೇಳುತ್ತಿರುವಂತಹ ಈ ಬ್ರಹ್ಮವಿದ್ಯೆ
ಯೋಗಶಾಸ್ತ್ರವನ್ನು ಸರಿಸುಮಾರು 6000 ವರ್ಷಗಳ ಹಿಂದೆ ನಡೆದಂತಹ ಕಾಲಘಟ್ಟದ ವ್ಯವಸ್ಥೆಯನ್ನು ಮತ್ತು ಆಗಿನ ಸ್ಥಿತಿಗತಿಗಳನ್ನು ಸಂಪೂರ್ಣವಾಗಿ ಪ್ರತಿಬಿಂಬಿಸುತ್ತಿರುವಂತಹ ತತ್ವಶಾಸ್ತ್ರ ಈ ಭಗವದ್ಗೀತೆ. ವ್ಯವಸ್ಥಾತ್ಮಕವಾಗಿ ವಿಶ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಭಗವದ್ಗೀತೆಯ ಹಿನ್ನೆಲೆಯನ್ನು ತಿಳಿದುಕೊಳ್ಳಬೇಕಾದುದು ಅತ್ಯಂತ ಅವಶ್ಯಕ. ಇಂದಿನ ಸಂಸ್ಕೃತಿಗಳು, ಇಂದಿನ ಭಾಷೆಗಳು ಅವುಗಳನ್ನು ಸ್ಪರ್ಶ ಮಾಡಲು ಯೋಗ್ಯತೆಯನ್ನು ಕಳೆದುಕೊಂಡಿವೆ. ಅಂದಿನ ಭಾಷೆ, ಅಂದಿನ ಸಂಸ್ಕೃತಿಗಳು ಇನ್ನೂ ಜೀವಂತವಾಗಿಯೇ ಇದೆ. ಅದನ್ನೇ ಕೃಷ್ಣನು ಹೇಳುತ್ತಾ, ಈ ವ್ಯವಸ್ಥೆಗೆ ನಾಶವೇ ಇಲ್ಲ, ಇದನ್ನು ಯಾರೂ ನಾಶಪಡಿಸಲು ಸಾಧ್ಯವಿಲ್ಲ. ಈ ವ್ಯವಸ್ಥೆ ನಡೆದುಕೊಂಡು ಬಂದಿರುವುದು ಧರ್ಮದ ಆಧಾರದ ಮೇಲೆ. ಆ ಧರ್ಮಕ್ಕೆ ಅಧಿಕಾರಿಯಾಗಿ ನಾನೇ ಕುಳಿತಿದ್ದೇನೆ, ಕರ್ತೃವಾಗಿಯೂ ನಾನೇ ಅದನ್ನು ನೋಡಿಕೊಳ್ಳುತ್ತಿದ್ದೇನೆ. ಹಾಗಾಗಿ ಧರ್ಮ ವ್ಯವಸ್ಥೆ ಎಂಬುದೇ ಶಾಶ್ವತವಾಗಿ ಇರುವಂಥದ್ದು. ಯುಗ ಯುಗಾಂತರಗಳಿಗೂ ಕಲ್ಪಕಲ್ಪಾದಿಗಳಿಗೂ ಈ ಧರ್ಮದ ವ್ಯವಸ್ಥೆ ಎಂಬುದನ್ನು ನಾನು ಮಾಡಿ, ಆ ಧರ್ಮದ ಆಧಾರದ ಮೇಲೆಯೇ ಜಗತ್ತಿನಲ್ಲಿ ಜೀವರಾಶಿಗಳು ಬಂದು ಹೋಗುತ್ತಲಿವೆ. ಎಲ್ಲವೂ ಸುವ್ಯವಸ್ಥಿತವಾಗಿ ಮಾಡಲ್ಪಟ್ಟಿದೆ. ವ್ಯವಸ್ಥೆಯೇ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತೆ ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಉಕ್ತಿಗಳನ್ನು ನಾವು ಹೇರಳವಾಗಿ ನೋಡಬಹುದು. ಈ ರೀತಿ ಬಂದಿರುವಂತಹ ಪುರಾಣಾದಿಗಳಿಂದ ಉಂಟಾಗಿರುವಂತಹ ಜ್ಞಾನ ಭಂಡಾರವು ಸಂಸ್ಕರಿಸಲ್ಪಟ್ಟು ವೇದವ್ಯಾಸರಿಂದ ಭಾಗಗಳಾಗಿ, ವೇದವ್ಯಾಸರ ನಂತರದಿಂದ ಉಂಟಾಗಿರುವಂತಹ ಸಕಲ ಋಷಿ ಮುನಿಗಳು ತಮ್ಮ ಸಾಧನೆ ಹಾಗೂ ತಪಸ್ಸಿನಿಂದ ಈ ವೇದೋಪನಿಷತ್ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದಾರೆ. ಈಗ ನಾವು ನೋಡುತ್ತಿರುವಂತಹ ಈ ಜ್ಞಾನ ಭಂಡಾರ ಕೇವಲ ವಿವರಣಾತ್ಮಕವಾಗಿದೆಯೇ ಹೊರತು ಪ್ರಯೋಗಾತ್ಮಕವಾಗಿ ಯಾರೂ ಇದನ್ನು ಮಾಡಿ ತೋರಿಸಲು ಮುಂದಾಗುತ್ತಲೇ ಇಲ್ಲ. ಕಾರಣ, ಸತ್ವ ಎಂಬುದು ಕಡಿಮೆಯಾಗುತ್ತಾ ಹೋಗುತ್ತಿದೆಯೇ ಹೊರತು ಕಾಲಾನುಕ್ರಮದಲ್ಲಿ ದೇವತಾದಿ ಶಕ್ತಿಗಳು, ಸಾಮರ್ಥ್ಯಗಳು, ಸತ್ವಗಳು ರಾಕ್ಷಸಾದಿ ಶಕ್ತಿ ಸಾಮರ್ಥ್ಯಗಳಾಗಿ, ನಂತರದಲ್ಲಿ ಮಾನವನ ಶಕ್ತಿ ಸಾಮರ್ಥ್ಯಗಳಾಗಿ, ಅಂದಿನ ಕಾಲದ ಮಾನವನ ಶಕ್ತಿ ಸಾಮರ್ಥ್ಯಗಳು ಇಂದಿನ ಕಾಲದವರೆಗೂ ಕುಗ್ಗುತ್ತಾ 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 ವಿಕಾಸವನ್ನೇ ಹೊಂದದೆ ಇಂದು ಹುಟ್ಟಿನಿಂದ ಸಾಯುವ ಪ್ರಾಣಿಯ ಜೀವನದ ರೀತಿಯಲ್ಲಿ ಮನುಷ್ಯ ಜೀವನವು ಸಾಗಿಕೊಂಡು ಬಂದಿದೆ. ಕೇವಲ 100 ವರ್ಷಗಳ ಕಾಲ ಬದುಕುವಂತಹ ಈ ಮನುಷ್ಯ ಜೀವಿ ದೊಡ್ಡ ದೊಡ್ಡ ವೃಕ್ಷಗಳ ಆಯಸ್ಸಿಗೆ ಹೋಲಿಸಿದರೆ 500-600 ವರ್ಷಗಳ ಹಳೆಯದಾದಂತಹ ದೊಡ್ಡ ದೊಡ್ಡ ತರುಗಳು, ವೃಕ್ಷಗಳು ನೂರಾರು ವರ್ಷಗಳಿಂದ ಈ ಭೂಮಿಯ ಮೇಲೆ ಜೀವವನ್ನು ಧರಿಸಿ ಉಳಿದುಕೊಂಡು ಬಂದಿದೆ. ಆ ವೃಕ್ಷಗಳಿಗಿರುವ ಸಂಸ್ಕರಣ ಬುದ್ಧಿಯು ಮನುಷ್ಯನಿಗೆ ಇಲ್ಲದೆ ಹೋಗಿದೆ. ಪ್ರಾಣಿಗಳಿಂದ ನಾವು ಕಲಿಯಬೇಕಾದ್ದು ಏನೂ ಇಲ್ಲ.
ಹಾಗೆ ಕಲಿಯಲೇಬೇಕಾದರೆ ಈ ಸಂಸ್ಕೃತಿಯನ್ನು ವೃಕ್ಷಗಳನ್ನು ನೋಡಿ ಕಲಿಯಬೇಕು. ವೃಕ್ಷವೇ ಈ ಸಂಸ್ಕೃತಿಗೆ ಮೂಲಾಧಾರ ಎಂಬುದಾಗಿ ಶ್ರೀಕೃಷ್ಣನು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸುತ್ತಾ ಪುರುಷೋತ್ತಮ ಯೋಗದಲ್ಲಿ ಈ ವ್ಯವಸ್ಥೆಯನ್ನು ವಿವರಿಸುತ್ತಿದ್ದಾನೆ. ಈ ರೀತಿಯ ವ್ಯವಸ್ಥೆಯನ್ನು ವೃಕ್ಷಕ್ಕೆ ಹೋಲಿಸಿ ನೋಡುವ ಕಲೆಯನ್ನು ಕಲಿತುಕೊಂಡರೆ ಭಗವದ್ಗೀತೆ ಸುಲಭವಾಗಿ ಅರ್ಥವಾಗುತ್ತದೆ. ಈಗಿನ ಪಾಶವೀ ಶಕ್ತಿಗಳು ಧರ್ಮದ ಹೆಸರಿನಲ್ಲಿ ಉಂಟಾಗಿರುವ ಹಲವಾರು ಭಿನ್ನ ಭಿನ್ನ ಮತಗಳು ಈ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ. ಈ ವ್ಯವಸ್ಥೆಯನ್ನು ಗುರುತಿಸುವುದಕ್ಕೂ ಆಗುವುದಿಲ್ಲ. ಆ ರೀತಿ ದೇವರು ಧರ್ಮ ಸಗುಣ ಸಕಾರಾತ್ಮಕವಾಗಿ ಇಡೀ ಭೂಮಂಡಲದಲ್ಲಿ ಹಾಸುಹೊಕ್ಕಾಗಿ ಬೆಳೆದು ಬಂದಿದೆ. ಈ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಒಂದು ಬೃಹತ್ತಾದ ವೃಕ್ಷವನ್ನಷ್ಟೇ ನೋಡಿ ನಾವು ತಿಳಿದುಕೊಳ್ಳಬೇಕು. ಅದಕ್ಕಾಗಿಯೇ ಕೃಷ್ಣನು ಅಶ್ವತ್ಥ ವೃಕ್ಷವನ್ನು ಉದಾಹರಣೆಯನ್ನಾಗಿ ಕೊಟ್ಟು ಈ ವ್ಯವಸ್ಥೆಯ ಬಗ್ಗೆ ತಿಳಿಸುತ್ತಲಿದ್ದಾನೆ. ವ್ಯವಸ್ಥೆಯನ್ನು ತಿಳಿಯುವುದಕ್ಕೋಸ್ಕರವಾಗಿ ಭಗವದ್ಗೀತೆಯ ಆದಿಭಾಗದ 2ನೇ ಅಧ್ಯಾಯವನ್ನು ನಾವು ಇದುವರೆಗೂ ನೋಡಿದೆವು. 2ನೇ ಅಧ್ಯಾಯ ಸಾಂಖ್ಯಯೋಗದಲ್ಲಿ ಸಂಪೂರ್ಣವಾಗಿ ಸತ್, ಸತ್ವ, ಸತ್ಯಗಳ ವಿಷಯವನ್ನೇ ತಿಳಿಸಿದ ಪರಮಾತ್ಮನು ತತ್ಸಂಬಂಧವಾದ ಕರ್ಮಯೋಗವನ್ನು ವರ್ಣಿಸುತ್ತಾ 2ನೇ ಅಧ್ಯಾಯ 3ನೇ ಅಧ್ಯಾಯಕ್ಕೆ ಕಾಲಿಟ್ಟಿದ್ದಾನೆ, ಪ್ರವೇಶ ಮಾಡಿದ್ದಾನೆ. ಈ ರೀತಿ ಕರ್ಮಯೋಗವನ್ನು ಅಧ್ಯಾತ್ಮ ವಿದ್ಯೆ ಎಂಬುದಾಗಿಯೂ ಅಧ್ಯಾತ್ಮ ಕರ್ಮಗಳ ಭಾಗವಾಗಿಯೂ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಂದಿನ ಜೀವನ ಪದ್ಧತಿ, ಸಾಮಾಜಿಕ ವ್ಯವಸ್ಥೆ, ಕೌಟುಂಬಿಕ ವ್ಯವಸ್ಥೆಯೇ ಇಲ್ಲದಿರುವಂತಹ ಪಾಶ್ಚಾತ್ಯ ವ್ಯವಸ್ಥೆಗಳು ಈ ಒಂದು ಜ್ಞಾನ ಭಂಡಾರದ ಹತ್ತಿರಕ್ಕೂ ಬರಲು ಸಾಧ್ಯವಿಲ್ಲ. ಮೇಲಾಗಿ ಇದು ದೈವಿ ಸಂಪದ್ಗುಣವುಳ್ಳಂಥದ್ದು. ಇನ್ನೆಲ್ಲ ವ್ಯವಸ್ಥೆಗಳು, ವಿದ್ಯೆಗಳು, ಭಾಷೆಗಳು ಪಾಶವೀ ಗುಣಗಳನ್ನು ಹೊಂದಿರುವಂತಹ, ಆಸುರಿ ಗುಣಗಳನ್ನು ಬೆಳೆಸಿಕೊಂಡು ಬಂದಿರುವಂತಹ ವ್ಯವಸ್ಥೆಗಳು. ಆಸುರಿ ಗುಣಗಳುಳ್ಳಂತಹ ಮನುಷ್ಯನು ಎಂತಹ ಬುದ್ಧಿಯೋಗವನ್ನು ಉಂಟು ಮಾಡಿಕೊಂಡರೂ ಬ್ರಹ್ಮವಿದ್ಯೆಯನ್ನಾಗಲಿ ಯೋಗಶಾಸ್ತ್ರವನ್ನಾಗಲಿ ಅರ್ಥ ಮಾಡಿಕೊಳ್ಳುವುದಿರಲಿ, ಓದುವುದಕ್ಕೂ ಸಹ ಅರ್ಹತೆಯನ್ನೇ ಕಳೆದುಕೊಂಡು ಬಿಡುತ್ತಾನೆ, ಅಯೋಗ್ಯನೆನಿಸಿಕೊಳ್ಳುತ್ತಾನೆ. ಹೀಗೆ ನಾವು ವಿಶ್ವದ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಇಂದಿನ ವ್ಯವಸ್ಥೆಗಳಿಗೆ ಅದನ್ನು ಹೋಲಿಸದೆ ಆ ವ್ಯವಸ್ಥೆಯಲ್ಲಿರುವಂತಹ ಸುವ್ಯವಸ್ಥಿತವಾದಂತಹ ದೇವರು, ಧರ್ಮ, ಆಚಾರಗಳನ್ನು ತಿಳಿದುಕೊಳ್ಳಬೇಕು. ಅದು ಉತ್ಕೃಷ್ಟವಾದ ಮಾರ್ಗ. ಈ ರೀತಿ ವ್ಯವಸ್ಥಾಧಾರಿತವಾಗಿರುವಂತಹ ಈ ಸನಾತನ ಧರ್ಮ ಅಂದಿನಿಂದಲೇ ಸಾಮಾಜಿಕ ವ್ಯವಸ್ಥೆಯನ್ನು ಬೆಳೆಸಿಕೊಂಡು ಬಂದಿದೆ. ಅಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕುಟುಂಬ ವ್ಯವಸ್ಥೆಯೇ ಮತ್ತು ಕುಟುಂಬ ಮತ್ತು ಸಮುದಾಯಗಳ ವ್ಯವಸ್ಥೆಯೇ ಹೇರಳವಾಗಿ ನಮಗೆ ಕಣ್ಣಿಗೆ ಕಾಣುತ್ತದೆ. ಅದರ ವರ್ಣನೆಗಳನ್ನು ರಾಮಾಯಣದಿಂದಲೇ ನಾವು ಓದಿ ತಿಳಿದುಕೊಳ್ಳಬಹುದು. ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಮತ್ತು
ಸಮಾಜ, ದೇಶ ಇವುಗಳ ರಕ್ಷಣೆಗಾಗಿಯೇ ಕ್ಷಾತ್ರ ತೇಜಸ್ಸುಳ್ಳಂತಹ ಕ್ಷತ್ರಿಯ ಕುಲ ಸಂಜಾತರು ಅಂದಿನಿಂದಲೂ ರಾಜರುಗಳಾಗಿ ಹೀಗೆ 300 ವರ್ಷಗಳ ಹಿಂದೆಯೂ ರಾಜರುಗಳಾಗಿಯೇ ಇದ್ದರು. ಭಾರತೇತರ ದೇಶಗಳಲ್ಲಿ ಈಗಲೂ ರಾಜವಂಶದ ವ್ಯವಸ್ಥೆ ಇನ್ನೂ ಇದೆ. ಭಾರತದಲ್ಲಿ ಮಾತ್ರ ಪ್ರಜಾತಂತ್ರದ ವ್ಯವಸ್ಥೆಯು, ಪ್ರಜಾಪ್ರಭುತ್ವವು ಈ ರಾಜ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಹೊಂದಿಕೊಂಡು ಬಂದಿದೆ. ಹೀಗೆ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡಿಕೊಂಡು ಅತ್ಯಂತ ಪುರಾತನವಾಗಿರುವ ಸನಾತನ ಧರ್ಮದ ಆಧಾರದ ಮೇಲೆ ಉಂಟಾಗಿರುವಂತಹ ಈ ಪುರಾತನ ವ್ಯವಸ್ಥೆಯನ್ನು ಆಗಿನ ಕಾಲದ ಜನಗಳ ಜೀವನವನ್ನು, ಅವರ ಪರಿಣಿತಿಯನ್ನು ಗಮನಿಸಬೇಕಾದಂತಹ ಸಂದಿಗ್ಧ ಸ್ಥಿತಿಯಲ್ಲಿ ನಾವಿದ್ದೇವೆ. ಆತ್ಮರಕ್ಷಣೆ, ಪರಮಾತ್ಮ ರಕ್ಷಣೆ ಇವುಗಳನ್ನೇ ಗುರಿಯನ್ನಾಗಿಟ್ಟುಕೊಂಡು ಬ್ರಾಹ್ಮಣ ವರ್ಣದವರು ಜಗದ್ಗುರುಗಳಾಗಿ ವಿಶ್ವದ ಗುರುವಾಗಬೇಕಾಗಿರುವಂತಹ ಸಂದಿಗ್ಧ ಕಾಲ, ಸನ್ನಿಹಿತ ಕಾಲ. ಕ್ಷಾತ್ರ ತೇಜಸ್ಸುಳ್ಳಂಥವರು ಪ್ರತಿಯೊಂದು ದೇಶ ರಕ್ಷಣೆಗೂ ಹಲವಾರು ದೇಶಗಳ ಒಟ್ಟು ಸಮುದಾಯಕ್ಕೆ ರಕ್ಷಣೆಯನ್ನು ಕೊಡುವಂತಹ ರಕ್ಷಣಾ ವ್ಯವಸ್ಥೆಯನ್ನು ವಿಶ್ವದೃಷ್ಟಿಯಿಂದ ಮಾಡಬೇಕಾದಂತಹ ಕಾಲ. ಈ ಕಲಿಯುಗದ ಆದಿಯಿಂದಲೇ ಆರಂಭವಾದಂತಹ ವ್ಯಾಪಾರವೇ, ದ್ರವ್ಯ ವ್ಯಾಪಾರವೇ ಪ್ರತಿಬಿಂಬವಾಗುತ್ತಿರುವಂತಹ ಈ 5000 ವರ್ಷಗಳಿಂದ ಧನ ಕನಕಗಳೇ ಜೀವನಾಧಾರಕ್ಕೆ ಅಡಿಪಾಯವೂ ಭದ್ರ ಬುನಾದಿಯೂ ಆಗಿರುವಂತಹ ಈ ಕಾಲಘಟ್ಟದಲ್ಲಿ ಧನಾಧಾರಿತ ಧನಿಕರುಗಳು ಮತ್ತು ವ್ಯಾಪಾರ ಇವೇ ಎಲ್ಲೆಂದರಲ್ಲಿ ಹೇರಳವಾಗಿ ಕಾಣಸಿಗುತ್ತದೆ. ಈ ಧನ ಕೇಂದ್ರಿತ ವ್ಯಾಪಾರ ವಹಿವಾಟುಗಳನ್ನು ಒಳಗೊಂಡಂತಹ ಈ ವ್ಯವಸ್ಥೆ ಮೊದಲಿನ ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವೇ ಇಲ್ಲ. ಎಲ್ಲವೂ ಮೌಲ್ಯ ಪದ್ಧತಿಗಳನ್ನು ಆಧಾರವನ್ನಾಗಿಸಿಕೊಂಡಿದೆ. ಈ ಮೌಲ್ಯ ಪದ್ಧತಿಗಳು ಮೊದಲು ಧರ್ಮದ ಆಧಾರದ ಮೇಲೆ ನಡೆಯುತ್ತಿದ್ದುದು ಈಗ ಧನ ಕನಕಾದಿಗಳ ಮೇಲೆ ನಿಂತಿದೆ. ಹಾಗಾಗಿ ಧನಿಕರ ಪ್ರಪಂಚ ವ್ಯಾಪಾರದ ಪ್ರಪಂಚವಾಗಿ ಇಡೀ ಭೂಮಂಡಲವೇ ಬದಲಾಗಿದೆ. ಈಗಿನ ವ್ಯವಸ್ಥೆ ಧನಿಕರುಗಳಿಂದ ನಡೆಸಲ್ಪಡುತ್ತಿರುವಂತಹ ಮಾನವ ಜನಾಂಗದ ವ್ಯವಸ್ಥೆ. ಇದರಲ್ಲಿ ದೇವರಾಗಲಿ, ಧರ್ಮವಾಗಲಿ, ಆಚಾರವಾಗಲಿ, ನ್ಯಾಯ ಪದ್ಧತಿಯಾಗಲಿ ಇಲ್ಲವೇ ಇಲ್ಲ. ಎಲ್ಲವೂ ಧನಾಧಾರಿತ. ಧನವೇ ಅಂತಿಮ ಗುರಿ, ಧನವೇ ಜೀವನ ಸತ್ಯ ಎಂಬ ಸ್ಥಿತಿಗೆ ಲಕ್ಷಾಂತರ ವರ್ಷಗಳಿಂದ ಉಳಿದು ಬೆಳೆದುಕೊಂಡಂತಹ ಈ ಸಂಸ್ಕೃತಿಗಳು ಬಂದು ನಿಂತಿದೆ. ಇಂತಹ ಸಂಸ್ಕೃತಿಗಳನ್ನಾಗಲಿ, ಸಂಸ್ಕಾರವನ್ನಾಗಲಿ, ವ್ಯವಸ್ಥೆಯನ್ನಾಗಲಿ
ಇಂದಿನ ವ್ಯವಸ್ಥೆಯೊಳಗೆ ನಾವು ನೋಡಲು ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಮದ್ಯ ದೊಡ್ಡ ಕಂದುಕವೇ ಏರ್ಪಟ್ಟಿದೆ. ಆ ಕಾರಣದಿಂದಲೇ ಈಗ ಕೇವಲ 500 ವರ್ಷಗಳಿಂದ ಪಾಶವೀ ಶಕ್ತಿಗಳಾದ ಪಾಶ್ಚಾತ್ಯರು ದೇವರು, ಧರ್ಮ, ಆಚರಣೆಗಳು ಇಲ್ಲವೇ ಇಲ್ಲವೆಂದು ಅವುಗಳನ್ನೆಲ್ಲ ಅಪಭ್ರಂಶ ಮಾಡಿ ಬದಿಗೊತ್ತಿಸಿಬಿಟ್ಟಿದೆ. ಇದನ್ನು ನಾವು ಇಟ್ಟುಕೊಂಡು ಎಲ್ಲ ಕಲುಷಿತವಾದ ಉಪಕರಣಗಳಿಂದ ಈ ಮೌಲ್ಯ ವ್ಯವಸ್ಥೆಯನ್ನು ಮಾಡಲು ಸಾಧ್ಯವೇ ಆಗುವುದಿಲ್ಲ. ಮೌಲ್ಯ ವ್ಯವಸ್ಥೆಯನ್ನು ಅಳೆಯಲೂ ಸಾಧ್ಯವಾಗುವುದಿಲ್ಲ. ಅಳೆಯಲು ಉಪಕರಣಗಳೇ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡು ಶ್ರೀಕೃಷ್ಣನು ಹೇಳುತ್ತಿರುವ ವ್ಯವಸ್ಥಾತ್ಮಕವಾದ ಈ ಜ್ಞಾನವನ್ನು ಇಂದಿನ ಜೀವನ ಮಾರ್ಗಕ್ಕೆ, ಜೀವನ ಕಾಲಕ್ಕೆ ಹೋಲಿಸದೆ ಅಂದಿನ ಸಂಸ್ಕೃತಿಗಳನ್ನು ಪರಿಚಯ ಮಾಡಿಕೊಂಡು ಅಂದಿನ ಮಾನವ ಜನಾಂಗದ ಶಕ್ತಿ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಂಡು ಸಮೃದ್ಧಿಯ ಕಡೆಗೆ, ಅಭಿವೃದ್ಧಿಯ ಕಡೆಗೆ, ಉತ್ತರೋತ್ತರ ಅಭಿವೃದ್ಧಿಯ ಕಡೆಗೆ, ಬ್ರಹ್ಮೋತ್ತರ ಅಭಿವೃದ್ಧಿಯ ಕಡೆಗೆ ಮನುಷ್ಯನು ಸಾಗಬೇಕಾಗಿದೆ. ಇದು ಅವನತಿಯನ್ನು ಕಾಣುತ್ತಾ ಇರುವಂತಹ ಲಕ್ಷಾಂತರ ವರ್ಷಗಳ ಚರಿತ್ರೆ. ಹಾಗಾಗಿಯೇ ಮಾತಿಗೊಮ್ಮೆ ಕಲಿದೋಷ, ಕಲಿಯುಗ ಎಂಬುದಾಗಿ ಹೇಳುತ್ತಾ ಎಲ್ಲರೂ ತಮ್ಮ ತಮ್ಮ ಜೀವನವನ್ನು ಪ್ರಾಣಿ ಜೀವನಕ್ಕಿಂತಲೂ ಹೀನಾಯವಾದ ಸ್ಥಿತಿಗೆ ತಂದುಕೊಂಡಿದ್ದಾರೆ. ತಾವೇ ನಿರ್ಮಿಸಿಕೊಂಡಿರುವಂತಹ ಈ ದುಷ್ಟ ವ್ಯವಸ್ಥೆ ತಮಗೆ ದುಷ್ಟ ಫಲಗಳನ್ನೇ ಕೊಡುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಾಗದೆ ತೊಳಲಾಡುತ್ತಿದ್ದಾರೆ. ವ್ಯವಸ್ಥಾತ್ಮಕವಾಗಿ ಯಾವತ್ತು ಬದಲಾವಣೆಗಳು ಉಂಟಾಗುತ್ತದೆಯೋ, ಸುವ್ಯವಸ್ಥೆಯು ಉಂಟಾಗುತ್ತದೆಯೋ, ಅದು ದೈವಿ ಗುಣ ಸಂಪದ್ಭರಿತವಾಗಿರುತ್ತದೆಯೋ ಅಂದೇ ಮಾನವ ಜನಾಂಗ ಅಭಿವೃದ್ಧಿಯ ಕಡೆಗೆ ಹೋಗಲಾರಂಭಿಸುತ್ತಾರೆ. ಇದು ವ್ಯವಸ್ಥಾತ್ಮಕವಾಗಿರುವಂತಹ ಜ್ಞಾನ. ಆ ವ್ಯವಸ್ಥೆಯೇ ಕರ್ಮಯೋಗವನ್ನು ವರ್ಣಿಸಿದರೆ, ಯೋಗಶಾಸ್ತ್ರವನ್ನು ತಿಳಿಸಿದರೆ, ಇಂದಿನ ವ್ಯವಸ್ಥೆ ಯಾವ ರೀತಿಯ ಕರ್ಮಯೋಗವನ್ನು ವರ್ಣಿಸುತ್ತಿದೆಯೋ ಆ ಕರ್ಮಯೋಗಕ್ಕೂ ಕರ್ಮ ಫಲಗಳಿಗೂ ಆಧ್ಯಾತ್ಮ ಕರ್ಮಯೋಗಕ್ಕೂ ಸಂಬಂಧವೇ ಇಲ್ಲವೆಂಬುದನ್ನು ನಾವು ಮನಗಾಣಬೇಕು. ಇಂತಹ ಒಂದು ನೆಲೆಯಲ್ಲಿ ಶ್ರೀಕೃಷ್ಣನು ಅಧ್ಯಾತ್ಮ ಕರ್ಮಯೋಗವನ್ನು ಆರಂಭಿಸಿ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಾರಂಭಿಸಿದ್ದಾನೆ. ಅರ್ಜುನನ ಪ್ರಶ್ನೆಗೆ 10 ಶ್ಲೋಕಗಳಲ್ಲಿ ಭಗವಂತನು ಉತ್ತರಿಸಿದ ನಂತರದಲ್ಲಿ 11ನೆಯ ಶ್ಲೋಕದಲ್ಲಿ ಅಂದಿನಿಂದಲೇ ಬಂದಿರುವಂತಹ ಮೂಲಭೂತವಾದ ವ್ಯವಸ್ಥೆಯನ್ನು ವರ್ಣಿಸುತ್ತಾ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ. ಅಂದಿನಿಂದಲೇ ಬಂದಿರುವಂತಹ ಭಾವಾತ್ಮಕವಾದ ಸಂಬಂಧವನ್ನು ಮಾನವ ಜನಾಂಗವೇ ದೇವತೆಗಳೊಂದಿಗೆ ಹೊಂದಬೇಕು. ದೇವತೆಗಳು ಮಾನವ ಜನಾಂಗವನ್ನೇ, ಪ್ರಾಣಿ ಜನಾಂಗವನ್ನು ಮತ್ತು ಸಸ್ಯ ವರ್ಗಗಳನ್ನು ಸರಿಯಾದ ಕಾಲಕ್ಕೆ ಮಳೆ ಬೆಳೆಯನ್ನು ಕೊಡುವುದರ ಮೂಲಕವಾಗಿ ಪೋಷಿಸಬೇಕು, ಪಾಲಿಸಬೇಕು. ಅಂತಹ ದೇವತಾ ಶಕ್ತಿ ಕೇಂದ್ರಗಳನ್ನು ಮಾನವತಾದಿಗಳು ಪೂಜಿಸಬೇಕು, ಆರಾಧಿಸಬೇಕು.
ಒಬ್ಬರನ್ನೊಬ್ಬರು ಪರಸ್ಪರ ಭಾವಯಂತಹ ಅನ್ಯೋನ್ಯತೆಯನ್ನು ಬೆಳೆಸಿಕೊಂಡು ಈ ಚಕ್ರವು ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಮಿಸಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಬೇಕೆಂಬುದಾಗಿ ಈ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಇದನ್ನು ಪ್ರಜಾಪತಿ ಬ್ರಹ್ಮನು ಮಾಡಿರುವನು ಎಂಬುದಾಗಿ ಮಹಾವಿಷ್ಣು ಭಾವದಿಂದ ಶ್ರೀಕೃಷ್ಣನು ಮೂಲ ವ್ಯವಸ್ಥೆಯನ್ನೇ ವರ್ಣಿಸುತ್ತಾ ಪರಸ್ಪರವಾಗಿ ಭಾವಿಸುತ್ತಾ ಅನ್ಯೋನ್ಯವಾಗಿ ಈ ವ್ಯವಸ್ಥೆಯನ್ನು ನಡೆಸಿಕೊಂಡು ಬರಬೇಕೆಂಬುದಾಗಿ ದೇವ ಮತ್ತು ಮಾನವನ ಸಂಬಂಧವನ್ನು ವರ್ಣಿಸುತ್ತಾ ಈ ಶ್ಲೋಕದಲ್ಲಿ ಪರಮಾತ್ಮನು ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಎಂಬುದಾಗಿ ತಿಳಿಸುತ್ತಿದ್ದಾನೆ. ದೇವರೆಂದರೆ ಯಾರು, ದೇವತೆಗಳೆಂದರೆ ಯಾರು, ಮಾನವರೆಂದರೆ ಯಾರು, ಪ್ರಾಣಿಗಳು ಎಂದರೆ, ಭೂತಗಳು ಎಂದರೆ ಯಾರು, ಇವರುಗಳ ಮಧ್ಯೆ ಅನ್ಯೋನ್ಯ ಸಂಬಂಧ ಹೇಗಿರಬೇಕು ಎಂಬುದನ್ನು ಕೃಷ್ಣನು ಮುಂದೆ ವರ್ಣಿಸುತ್ತಾ ಹೋಗುತ್ತಾನೆ. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.